जगौ हनुमान् जगदावदेशम् अदर्शयत्कालगतिकानि पद्माञ्चितजानुजग्रः गोपालबाला कृपया स्वयं नः श्रीपाण्डुरङ्गो भवतु प्रसन्नः वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं भेदे ब्रह्महृदाय आदिकवये मुह्यन्तियं सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಕೃಷ್ಣ ಪೂಜೆಗೆ ಅನುಗ್ರಹ ಮಾಡಿದ್ದಾಯಿತು. ತದನಂತರದಲ್ಲಿ ಪಾಂಡವರ ಬಳಿಗೆ ಅಕ್ರೂರನನ್ನು ಕಳಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವ ಹಿನ್ನೆಲೆಯಲ್ಲಿ ಅಕ್ರೂರನ ಆಸೆಯಂತೆ ಅವನ ಮನೆಗೆ ಕೃಷ್ಣ ಉದ್ದವರೆಲ್ಲರೂ ಕೂಡ ಬಂದಿದ್ದಾರೆ. ಅತ್ಯಂತ ಸಂಭ್ರಮದಿಂದ ಅದನ್ನು ಎದುರುಗೊಂಡಂತಹ ಅಕ್ರೂರ ಭಗವಂತನ ಕುಡಿದಾದಂತಹ ಜ್ಞಾನ ಭಕ್ತಿಗಳು ಅವರಲ್ಲಿ ಎಷ್ಟು ಉಂಟು ಅಂತ ಹೇಳುವಂಥದ್ದನ್ನು ಶುಕರು ಭಾಗವತ ತಿಳಿಸ್ತಾ ಇದೆ. ಆ ರೀತಿಯಾಗಿ ಭಗವಂತನೊಬ್ಬನೇ ಸರ್ವತಂತ್ರ ಸ್ವತಂತ್ರ ಮತ್ತೆಲ್ಲರೂ ಕೂಡ ಅವನ ಅಧೀನರು ಅಂತ ಹೇಳುವಂತಹ ಚಿಂತನೆಯನ್ನು ಅನೇಕ ಶ್ಲೋಕಗಳಿಂದ ಮಾಡಿದವನಾಗಿ ಭಗವಂತನಿಗೆ ಜಡಾತ್ಮಕವಾದಂತಹ ಈ ತ್ರಿಗುಣಗಳ ಸಂಪರ್ಕ ಇಲ್ಲ. ಅವನು ಅದನ್ನು ಉಪಾಧಿಯಾಗಿ ಇಟ್ಟುಕೊಂಡು ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಾನೆ. ಅದರ ಉಪಾಧಿಯಿಂದ ಅವರಿಗೆ ಜಡಾದಿ ದೇಹಗಳ ಪ್ರಾಪ್ತಿ ಇಲ್ಲ ಅಂತ ಹೇಳುವಂಥದ್ದನ್ನು ಜಡ ಶರೀರದಿಂದ ಅವನಿಗೆ ಜನ್ಮ ಇಲ್ಲ ಅಂತ ಹೇಳಿ ತಿಳಿತಾರೆ. ಭವೋಹಿ ಸಾಕ್ಷಾನ್ನ ಚಿದಾತ್ಮದಸ್ಯ ಅಂತ ಹೇಳಿ ಈ ರೀತಿಯಾಗಿ ಮತ್ತೆ ನಿಮ್ಮೆಲ್ಲರ ದೇಹ ಜಡಾತ್ಮಕವಾದದ್ದು ತಮಸ್ಸುಗಳಿಂದ ಇದರ ಮಿಶ್ರಣವಾದಂತಹ ಪ್ರಾಕೃತಿಕವಾದಂತಹ ದೇಹ ಪರಮಾತ್ಮನ ದೇಹ ಆ ರೀತಿಯಾದದ್ದಲ್ಲ. ಭಗವಂತ ನಾವು ನೀವು ಹುಟ್ಟಿದಂತೆ ಹುಟ್ಟುವುದಿಲ್ಲ, ಭಗವಂತ ಅವತರಿಸುವಂಥದ್ದು ಅಂತ ಹೇಳಿ ಭಾಗವತ ಮುಂಚಿನಿಂದಲೂ ಕೂಡ ಕೃಷ್ಣನ ಹುಟ್ಟಿನಿಂದಲೂ ಕೂಡ ಅವನು ಅಪ್ರಾಕೃತವಾದಂತಹ ಶರೀರದವನು ಅಂತ ಹೇಳಿ ಪ್ರತಿಪಾದಿಸ್ತಾ ಬಂದಿದೆ. ಇಲ್ಲಿಯೂ ಕೂಡ ಅಕ್ರೂರ ಅದನ್ನು ಚೆನ್ನಾಗಿ ತಿಳಿದವನಾಗಿ ಅಥೋನ ಬಂಧಸ್ತವನೈವ ಮೋಕ್ಷಸ್ಯಾತಾಮಿಕಾಂ ವೈರೋ ವಿವೇಕ ಅಂದರೆ ಈ ರೀತಿಯಾಗಿ ಯಾವುದರಿಂದ ದೇಹ ಸಂಬಂಧ ವಿಯೋಗ ರೂಪವಾದಂತಹ ಬಂಧ ಮೋಕ್ಷಗಳು ನಿನಗಿಲ್ಲ ಅಂತೇಳಿ ಹೇಳ್ತಾ ಈ ವಿವೇಕ ನಮಗೆ ನಮ್ಮ ಯೋಗ್ಯತಾನುಸಾರ. ಹಾಗಾದರೆ ಇದು ಅತ್ಯಂತ ಸುಲಭದ ವಿಚಾರ. ನಮಗೆ ಇದು ಎಲ್ಲರಿಗೂ ಕೂಡ ತಿಳಿದಿದೆ ಅಲ್ವೋ ಅಂತ ಹೇಳಿ ಯೋಗ್ಯತಾನುಸಾರ ಮಾತ್ರ ತಿಳಿಯುವಂಥದ್ದು ಅಂತೇಳಿ ಹೇಳ್ತಾ ಅಲ್ಲಿ ಭಗವಂತ ಮನೆಗೆ ದೇಹ ತ್ಯಾಗವನ್ನು ಮಾಡುವಾಗ ಅವತಾರ ಸಮಾಪ್ತಿಯನ್ನು ಮಾಡುವಾಗ ಬೇಡನಿಂದ ಬಾಣವನ್ನು ಬಿಟ್ಟದ್ದಾಗಿ ಅದು ಅವನ ಕಾಲಿಗೆ ತಾಗಿತು, ಅಲ್ಲಿ ರಕ್ತ ಬಂತು. ಆ ರೀತಿಯಾಗಿ ಭಗವಂತ ತ್ಯಾಗವನ್ನು ಮಾಡಿದ. ಆ ಬೇಡ ಕೃಷ್ಣನನ್ನು ಕೊಂದ. ಆ ರೀತಿಯಾಗಿ ಭಗವಂತನಿಗೂ ಕೂಡ ನೋಡಿದ್ದ ದೇಹ ಪ್ರಾಕೃತವಾದಂಥ ದೇಹ ಉಂಟು ಅಂತೇಳಿ ಅನೇಕ ಜನರು ಭ್ರಮಿಸ್ತಾರೆ. ಇದು ಯೋಗ್ಯತೆ ಇಲ್ಲದವರಿಗೆ, ತಮೋಯೋಗ್ಯ ಜೀವನಿಗೆ ಅವರ ಸಾಧನೆಗೆ ಅನುಕೂಲವಾಗುವಂತೆ ಭಗವಂತ ಈ ರೀತಿಯಾಗಿ ಮಾಡಿದ. ಅದಕ್ಕಾಗಿ ಇಲ್ಲಿ ಇಡೀ ಭಾಗವತದಲ್ಲಿ ಭಗವಂತ ಅಪ್ರಾಕೃತ ಶರೀರ ಅಂತ ಹೇಳುವಾಗ ಕೊನೆಗೆ ಭಗವಂತ ಅವತಾರ ಸಮಾಪ್ತಿ ಮಾಡುವಂಥ ಸಂದರ್ಭದಲ್ಲಿ ಅವರ ಶರೀರ ಪ್ರಾಕೃತವಾದಂತಹ ಶರೀರ ಆ ರೀತಿಯಾದಂತಹ ವರ್ಣನೆ ಬರ್ತದೆ. ಅದು ತಮೋಯೋಗ್ಯ ಜೀವಿಗಳು ಅದನ್ನು ಆ ರೀತಿಯಾಗಿ ಅರ್ಥೈಸಿಕೊಂಡು ಅವರು ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳಿ ಕೂಡ ಆಚಾರ್ಯರು ಈ ನಿರ್ಣಯವನ್ನು ಕೊಡ್ತಾರೆ. ಆ ರೀತಿಯಾಗಿ ಎಂದು ಅಕ್ರೂರನಿಗೆ ಅದರ ಜ್ಞಾನ ಇತ್ತು. ಆದ್ದರಿಂದ ಅದರ ಕುರಿತಾಗಿ ಯೋಗ್ಯತಾನುಸಾರ ನಾವು ಅದನ್ನು ತಿಳಿತೇವೆ ಅಂತ ಹೇಳಿ ತಿಳಿಸ್ತಾ ಭಗವಂತನಿಗೆ ದೇಹ ವಿಯೋಗ ರೂಪ ಅಥವಾ ಸಂಬಂಧ ವಿಯೋಗ ರೂಪವಾದಂತಹ ಬಂಧ ಮೋಕ್ಷಗಳು ಸರ್ವಥಾ ಇಲ್ಲ ಅಂತ ಹೇಳಿ ತಿಳಿಸ್ತಾ ಭಗವಂತ ಈ ಇಡೀ ಜಗತ್ತಿನ ಸೃಷ್ಟಿಗಾಗಿ ಭಗವಂತ
ಸೃಷ್ಟಿಯನ್ನು ಮಾಡ್ತಾನೆ, ಪಾಲನೆಯನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ ಅಂತ ಹೇಳಿ ಹಿಂದೆ ಅಕ್ರೂರ ವರ್ಣನೆಯನ್ನು ಮಾಡಿದ್ದಾನೆ. ಭಗವಂತ ಈ ಜಡವಾದ ಇಡೀ ಪ್ರಪಂಚವನ್ನು, ಜಡ ಅಂತ ಹೇಳುವಾಗ ಸತ್ವ ರಜಸ್ಸು ತಮಸ್ಸುಗಳಿಂದ ಅದರ ಒಂದು ಮಿಶ್ರಣದಿಂದ ನಿರ್ಮಿತ ಭಗವಂತನೇ ನಿರ್ಮಾಣ ಮಾಡಿ ಅದಕ್ಕೆ ಅದರೊಳಗೆ ಭಗವಂತ ಪ್ರವೇಶಿಸಿದವನಾಗಿ ಅದರ ಸ್ಥಿತಿಯನ್ನು ಮಾಡ್ತಾನೆ ಅಂತೇಳಿ ಆ ರೀತಿಯಾಗಿ ಭಗವಂತನ ಕಾರುಣ್ಯ ಎಷ್ಟು ದೊಡ್ಡದು ಅಂತ ಹೇಳುವಂಥದ್ದನ್ನು ತಿಳಿಸ್ತಾರೆ. ಮುಖ್ಯವಾಗಿ ಸಜ್ಜೀವಿಗಳಿಗೆ ಭಗವಂತ ದೊಡ್ಡದಾದಂತಹ ಕಾರುಣ್ಯವನ್ನು ತೋರಿದ್ದಾನೆ ಅಂತ ಹೇಳುವಂಥದ್ದನ್ನು ಮುಂದೆ ಭಗವಂತ ಯಾವ ರೀತಿಯಾಗಿ ಆ ಇಡೀ ಜಗತ್ತಿನ ಸಜ್ಜನ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳುವಂಥದ್ದನ್ನು ಅಕ್ರೂರ ತಿಳಿಸ್ತಾ ಇದ್ದಾನೆ. ತ್ವಯೋದಿತೋಯಂ ಜಗತೋ ಹಿತಾಯ ಯದಾ ಯದಾ ವೇದವತಃ ಪುರಾಣಃ ಬಾಧ್ಯೇದ ಪಾಖಂಡವಧೈರಸದ್ಭಿಃ ತದಾ ಭವಾನ್ ಸತ್ವಗುಣಂ ಬಿಭರ್ತಿ ಅಂತೇಳಿ ರೀತಿಯಾಗಿ ಜಗತ್ತಿನ ಹಿತಕ್ಕಾಗಿ ಅನಾದಿ ವೇದ ಮಾರ್ಗವನ್ನು ನೀನು ವ್ಯಕ್ತ ಮಾಡಿದ್ದೀನಿ ಅಂತ ಹೇಳಿ ಭಗವಂತನನ್ನು ಕೊಂಡಾಡ್ತಾ ಪಾಷಂಡ ಮಾರ್ಗಗಳಿಂದ ದುರ್ಜನರಿಂದ ಅದು ಹಾಳಾಗುವಾಗ ನೀನೇ ವ್ಯಾಸಾದಿ ರೂಪಗಳಿಂದ ಬಂದವನಾಗಿ ಸತ್ವಗುಣವನ್ನು ಜ್ಞಾನ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಿ. ಆ ರೀತಿಯಾಗಿ ಅನೇಕ ದುಷ್ಟರ ಹಾವಳಿ ಆದಾಗ ಜ್ಞಾನ ಪರಂಪರೆ ನಾಶದ ಅಂಚಿನಲ್ಲಿರುವಾಗ, ಜ್ಞಾನ ಪರಂಪರೆಗೆ ನಾಶ ಇಲ್ಲ, ಅದರ ಅರ್ಥವನ್ನು ಬೇರೆ ರೀತಿಯಾಗಿ ಮಾಡುವಂಥ ಅಲ್ಲಿ ಭಗವಂತ ಸರ್ವೋತ್ತಮ ಅಂತ ಹೇಳುವಂತಹ ಪ್ರತಿಪಾದನೆಯನ್ನು ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಬೇರೊಂದು ಅರ್ಥವನ್ನು ಹೇಳಿ ಎಲ್ಲರ ಮಾರ್ಗವನ್ನು, ಸಜ್ಜನರ ಮಾರ್ಗವನ್ನು ಮುಖ್ಯವಾಗಿ ಅವರಿಗೂ ಕೂಡ ಇದು ಈ ರೀತಿಯಾದಂಥ ಅರ್ಥ ಇರಬಹುದು ಅಂತ ಹೇಳಿ ಅವರಿಗೂ ಕೂಡ ಒಂದು ಸಂದೇಹ ಬರುವಂತೆ ಮಾಡ್ತಾರೆ ಅಥವಾ ಸತ್ಕಾರ್ಯವನ್ನು ಮಾಡದಂತೆ ತಡಿತಾರೆ. ಈ ರೀತಿಯಾಗಿ ದುಷ್ಟ ಜನರ ಅಟ್ಟಹಾಸ ಹೆಚ್ಚಾದಾಗ ನೀನೇ ವ್ಯಾಸಾದಿ ರೂಪಗಳಿಂದ ಅವತರಿಸಿದವನಾಗಿ ಫಲ ಕಾರ್ಯ ಜ್ಞಾನ ಕಾರ್ಯ ಭಗವಂತನಲ್ಲಿ, ಯದ್ಯಪಿ ಭಗವಂತನ ಅವತಾರಗಳಲ್ಲಿ ನಾವು ಭೇದವನ್ನು ಮಾಡಿದರೂ ಕೂಡ ಎಲ್ಲ ರೂಪಗಳು ಕೂಡ ಎಲ್ಲವನ್ನೂ ಮಾಡಲಿಕ್ಕೂ ಸಮರ್ಥ. ಆದ್ದರಿಂದ ವಿಶೇಷವಾಗಿ ಸಜ್ಜನರಿಗೆ ಸರಿಯಾದ ಜ್ಞಾನ ದೊರಕಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನೀನು ವ್ಯಾಸಾದಿ ರೂಪದಿಂದ ಬಂದು ಸತ್ವಗುಣವನ್ನು ಆ ಜ್ಞಾನ ಕಾರ್ಯಕ್ಕೆ ನೀನು ಬಳಸಿಕೊಳ್ತಿ ಅಂತ ಹೇಳಿ ತಿಳಿಸ್ತಾ, ನನ್ನ ಎದುರಿಗಿರುವಂತಹ ಕೃಷ್ಣನೇ ಆ ಭಗವಂತ ಅಂತ ಹೇಳಿ ಶುಕ್ಲ ಮತ್ತು ಕೃಷ್ಣ ಕೇಶ ಆವೇಶದಿಂದ ಭಗವಂತ ಅವತರಿಸಿದ, ಅದರ ಕುರಿತಾಗಿ ಕೇಶಾಂಶದಿಂದ ಅವತರಿಸಿದ ಅದನ್ನು ಅಕ್ರೂರ ತಿಳಿದವನಾಗಿ ಅದರ ಕುರಿತಾಗಿ ನೀನೇ ಆ ಜಗದೊಡೆಯ ಅಂತ ಹೇಳುವಂತಹ ಜ್ಞಾನ ನನ್ನಲ್ಲಿ ಉಂಟು ಅಂತ ಹೇಳುವಂಥದ್ದು ತೋರಿಸ್ತಾರೆ. ಸತ್ವಂ ಪ್ರಭೋಜ್ಯ ವಸುದೇವ ಗೃಹೇ ಅವತೀರ್ಣ ಸ್ವಾಂಶೇನ ಭಾರಮಪನೇತು ನಿಹಾಸಿ ಭೂಮೇ ಅಕ್ಷೌಹಿಣಿ ಶತವಧೇನ ಸುರೇತರಾಣಾಂ ರಾಜ್ಞಾ ವಂಶ್ಯ ಚ ಕುಲಸ್ಯ ಯಶೋ ವಿತನ್ವನ್ ಹೇಳಿ ಈ ರೀತಿಯಾಗಿ ಕೃಷ್ಣ ಮುಂದೆ ಇದ್ದಾನೆ. ಅವನ ಚಿಂತನೆಯನ್ನು ಅಕ್ರೂರ ಮಾಡ್ತಾ ಇದ್ದಾನೆ. ಅಲ್ಲಿ ಇದಾಗುವಾಗ ನನ್ನ ಮುಂದಿರುವಂತಹ ಕೃಷ್ಣನೇ ಸಾಕ್ಷಾತ್ ಪರಮಾತ್ಮ ಅಂತ ಹೇಳುವಂತಹ ಜ್ಞಾನ ಅಕ್ರೂರನಲ್ಲಿ ದೃಢವಾಗಿತ್ತು. ಅದನ್ನು ನಾವು ಮತ್ತೆ ಮತ್ತೆ ನೋಡಿದ್ದೇವೆ. ಅದನ್ನು ಹೇಳ್ತಾ ನೀನು ಈಗ ನಿನ್ನ ಕೇಶಾಂಶದಿಂದ ವಸುದೇವನ ಮನೆಯಲ್ಲಿ ಅವತರಿಸಿ ದೈತ್ಯ ಸ್ವಭಾವದ ರಾಜರ 106 ಅಕ್ಷೋಹಿಣಿ ಸೈನ್ಯವನ್ನು ನೀನು ನಾಶ ಮಾಡುವ ಮೂಲಕ ಭೂಭಾರ ಹರಣವನ್ನು ನೀನು ಮಾಡಿದ್ದಿ ಅಂತ ಹೇಳ್ತಾ ಯದುಕುಲದ ಕೀರ್ತಿಯನ್ನು ನೀನು ಹರಡುವೆ ಅಂತ ಹೇಳ್ತಾ ಭಗವಂತ ವಿಶೇಷವಾದಂತಹ ಕಾರುಣ್ಯವನ್ನು ಯಾದವರ ಮೇಲೆ ಮಾಡಿದ್ದಾನೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಭಗವಂತನಂತೆ ಸಾಕ್ಷಾತ್ ಕೇಶಾಂಶದಿಂದ ಹುಟ್ಟಿದಂತಹ ಕೃಷ್ಣ ಕಂಸನ ವಧೆ, ಅನೇಕ ದುಷ್ಟ ರಾಕ್ಷಸ ಸಂಹಾರಾದಿಗಳನ್ನು ಮಾಡಿದವನಾಗಿ ಸಜ್ಜನರಿಗೆ ಒಳಿತನ್ನು ಉಂಟು ಮಾಡಿದನು. ಅದರ ಕುರಿತಾಗಿ ಅಕ್ರೂರ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಅತ್ಯೇಷನೋ ವಸದಯ ಕಲೂರಿ ಭಾಗ ಯತ್ಸರ್ವ ದೇವವಿಭೂತ ದೇವಮೂರ್ತಿ ಯತ್ಪಾದ ಶಂಕ ಸಲಿಲಂ ತ್ರಯತ್ಪುನಾತಿ ಸತ್ವಂ ಜಗದ್ಗುರು ಅಧೋಕ್ಷ